ನಮಸ್ಕಾರ ವೀಕ್ಷಕರೇ, ವಿಸ್ಮಯ ಕ್ರಾಂತಿಗೆ ಸ್ವಾಗತ. ನವರಾತ್ರಿಯ 5ನೇ ದಿನದಂದು ದುರ್ಗಾದೇವಿಯ 5ನೇ ರೂಪವಾದ ಸ್ಕಂದಮಾತಾ ದೇವಿಯನ್ನ ಪೂಜಿಸಲಾಗುತ್ತೆ. ಭಗವಾನ್ ಕಾರ್ತಿಕೇಯನ ತಾಯಿಯಾಗಿರೋದ್ರಿಂದ ಆಕೆಯನ್ನ ಸ್ಕಂದಮಾತೆ ಅಂತ ಕರಿತೀವಿ. ಆದ್ದರಿಂದ ದುರ್ಗಾದೇವಿಯ 5ನೇ ರೂಪವನ್ನ ಸ್ಕಂದಮಾತಾ ದೇವಿ ಎಂದು ಕರೆಯಲಾಗುತ್ತೆ. ಅಷ್ಟಕ್ಕೂ ನವರಾತ್ರಿಯ 5ನೇ ದಿನದಂದು ಸ್ಕಂದಮಾತಾ ದೇವಿಯ ಪೂಜೆಯ ಮಹತ್ವ, ವಿಧಿವಿಧಾನಗಳು ಮತ್ತು ಸ್ಕಂದದೇವಿಗೆ ಸಂಬಂಧಿಸಿದ ಮಂತ್ರಗಳು ಯಾವುದು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಹಿಂದೂ ಧರ್ಮಗಳ ಪ್ರಕಾರ ದೇವಿ ಸ್ಕಂದಮಾತಾ ಸಿಂಹದ ಮೇಲೆ ಸವಾರಿ ಮಾಡ್ತಾಳೆ ಮತ್ತು ಆಕೆಗೆ 4 ಕೈಗಳಿವೆ. ಒಂದು ಕೈಯಲ್ಲಿ ಅವಳು ತನ್ನ ಮಗ ಸ್ಕಂದನನ್ನು ಶಿಶುವಿನ ರೂಪದಲ್ಲಿ ಹಿಡಿದಿದ್ದಾಳೆ ಮತ್ತು ಅವಳ ಇನ್ನೊಂದು ಕೈ ಅಭಯ ಮುದ್ರೆಯಲ್ಲಿದೆ. ಅದು ಎಲ್ಲ ಭಯಗಳನ್ನ ಹೋಗಲಾಡಿಸುತ್ತೆ. ತನ್ನ 2 ಕೈಗಳಲ್ಲಿ ಕಮಲದ ಹೂಗಳನ್ನ ಹಿಡಿದಿರ್ತಾಳೆ. ಭಕ್ತರಿಂದ ಬಹುಬೇಗ ಸಂತುಷ್ಟಲಾಗುವ ತಾಯಿ ಈಕೆ. ಪೌರಾಣಿಕ ನಂಬಿಕೆಯ ಪ್ರಕಾರ ತಾರಕಾಸುರರೆಂಬ ರಾಕ್ಷಸನು ತೀವ್ರ ತಪಸ್ಸನ್ನು ಮಾಡುವ ಮೂಲಕ ಬ್ರಹ್ಮದೇವನ ಆಶೀರ್ವಾದವನ್ನ ಪಡೆದುಕೊಳ್ತಾನೆ ಹಾಗೂ ಬ್ರಹ್ಮದೇವನು ಪ್ರತ್ಯಕ್ಷನಾಗಿ ಆತನಿಂದ ಅಮರತ್ವದ ವರವನ್ನ ಪಡೆದುಕೊಳ್ತಾನೆ. ಆದರೂ ಬ್ರಹ್ಮದೇವರು ತಾರಕಾಸುರನಿಗೆ ಬ್ರಹ್ಮಾಂಡದಲ್ಲಿ ಸೃಷ್ಟಿಯಾದ ಪ್ರತಿಯೊಂದು ವಸ್ತು ಅಥವಾ ಜೀವಗಳು ಒಂದಲ್ಲ ಒಂದು ದಿನ ನಾಶವಾಗಲೇಬೇಕು ಎನ್ನುವ ಕಹಿ ಸತ್ಯವನ್ನ ಸಹ ಹೇಳ್ತಾನೆ. ಆಗ ತಾರಕಾಸುರನು ಬ್ರಹ್ಮನ ಬಳಿ, ನಾನು ಸಾಯುವುದೇ ಆದರೆ ನನಗೆ ಶಿವನ ಮಗನ ಕೈಯಿಂದ ಸಾಯುವ ವರವನ್ನ ನೀಡಬೇಕಂತ ಕೇಳ್ಕೊತಾನೆ. ಯಾಕಂದ್ರೆ ಶಿವನು ಎಂದಿಗೂ ಮದುವೆಯಾಗೋದಿಲ್ಲ ಅಂತ ಅನ್ಕೊಂಡಿದ್ದ ಮತ್ತು ಅವನು ಮದುವೆಯಾದ್ರೂ ಅವನಿಗೆ ಮಗು ಜನಿಸೋದಿಲ್ಲ ಅಂತ ಭಾವಿಸಿದ್ದ. ವರವನ್ನ ಪಡೆದ್ಮೇಲೆ ತಾರಕಾಸುರ ಜನರನ್ನ ಹಿಂಸಿಸೋದಕ್ಕೆ ಪ್ರಾರಂಭಿಸ್ತಾನೆ ಮತ್ತು ಜನರು ಶಿವನ ಬಳಿಗೆ ಹೋಗಿ ತಾರಕಾಸುರನನ್ನ ಸಂಹಾರ ಮಾಡುವಂತೆ ಪ್ರಾರ್ಥಿಸ್ತಾ ಇರ್ತಾರೆ. ನಂತರ ಶಿವ ಪಾರ್ವತಿಯನ್ನ ಮದುವೆಯಾಗುವ ಮೂಲಕ ಕಾರ್ತಿಕೇಯ ಎನ್ನುವ ಗಂಡು ಮಗುವಿಗೆ ತಂದೆಯಾಗ್ತಾನೆ. ಕಾರ್ತಿಕೇಯ ಬೆಳೆದಾಗ ಅವನು ರಾಕ್ಷಸ ತಾರಕಾಸುರನನ್ನ ಕೊಂದುತ್ತಾನೆ. ಅಂದಿನಿಂದ ಪ್ರತಿ ನವರಾತ್ರಿಯಲ್ಲೂ ದುರ್ಗಾದೇವಿಯ ಸ್ಕಂದಮಾತಾ ರೂಪವನ್ನ ಪೂಜಿಸಲಾಗುತ್ತೆ. ಪಂಚಮಿ ತಿಥಿಯ ಅಧಿದೇವತೆ ಸ್ಕಂದಮಾತೆ. ಮಕ್ಕಳಾಗಬೇಕೆಂಬ ಆಸೆ ಇರುವವರು ಮಾತೃದೇವತೆಯ ಪೂಜೆಯನ್ನ ಮಾಡಬೇಕು ಮತ್ತು ಮಂತ್ರಗಳನ್ನ ಪಠಿಸಬೇಕು. ಇದರಿಂದ ಸಂತಾನ ಭಾಗ್ಯ ಕರುಣಿಸುತ್ತಾಳೆ ಮತ್ತು ಧನ ಲಾಭವನ್ನ ಕೂಡ ಸೃಷ್ಟಿಸ್ತಾಳೆ. ಸ್ಕಂದಮಾತೆಯ ಪೂಜೆಯಿಂದ ಭಕ್ತರು ಜೀವನದ ಸಮಸ್ಯೆಗಳಿಂದ ಮುಕ್ತರಾಗಿ ದೇವಿಯ ಕೃಪೆಗೆ ಪಾತ್ರರಾಗ್ತಾರೆ. ಸ್ಕಂದಮಾತೆಯು ಬುಧ ಗ್ರಹದ ಅಧಿಪತಿಯಾಗಿರ್ತಾಳೆ. ಶುದ್ಧ ಮನಸ್ಸು ಮತ್ತು ಭಕ್ತಿಯಿಂದ ಆರಾಧಿಸುವವರಿಗೆ ದೇವಿ ಕೀರ್ತಿ, ಸಂಪತ್ತು ಮತ್ತು ಸಮೃದ್ಧಿಯನ್ನ ಕರುಣಿಸ್ತಾಳೆ. ತಮ್ಮ ಭಕ್ತರ ಬಗ್ಗೆ ದೇವಿಗೆ ಅಪಾರ ಸಹಾನುಭೂತಿ ಹೊಂದಿದ್ದು, ಜಾತಕದಲ್ಲಿ ಬುಧನು ಪ್ರತಿಕೂಲ ಸ್ಥಾನದಲ್ಲಿದ್ದರೆ ಉಂಟಾಗುವ ತೊಂದರೆಗಳನ್ನ ನಿವಾರಿಸ್ತಾಳೆ. ದುರ್ಗಾದೇವಿಗೆ ಬಾಳೆಹಣ್ಣನ್ನ ಅರ್ಪಿಸಬೇಕು ಮತ್ತು ಈ ಪ್ರಸಾದವನ್ನ ಬ್ರಾಹ್ಮಣನಿಗೆ ನೀಡಬೇಕು. ಆರತಿಯ ನಂತರ 5 ಹೆಣ್ಣು ಮಕ್ಕಳಿಗೆ ಬಾಳೆಹಣ್ಣಿನ ಪ್ರಸಾದವನ್ನ ವಿತರಿಸಬೇಕು. ಇದರಿಂದ ಸ್ಕಂದಮಾತಾ ದೇವಿಗೆ ಬಹು ಸಂತೋಷವಾಗುತ್ತೆ ಮತ್ತು ಮಕ್ಕಳಿಗೆ ಬರಬಹುದಾದ ಎಲ್ಲ ತೊಂದರೆಗಳನ್ನ ನಾಶಪಡಿಸ್ತಾಳೆ ಎನ್ನುವ ನಂಬಿಕೆ ಇದೆ. ಮಕ್ಕಳಿಲ್ಲದ ದಂಪತಿಗಳು ಮಗುವನ್ನ ಪಡೆಯುವ ಬಯಕೆಯನ್ನ ಹೊಂದಿರುವವರು ನವರಾತ್ರಿ ಹಬ್ಬದ 5ನೇ ದಿನದಂದು ಈ ವ್ರತವನ್ನ ಆಚರಿಸಬೇಕು. ಇದನ್ನು ಮಾಡೋದ್ರಿಂದ ತಾಯಿಯ ಆಶೀರ್ವಾದ ಖಂಡಿತ ಸಿಗುತ್ತೆ ಅನ್ನೋ ನಂಬಿಕೆ ಇದೆ. ಈ ದಿನ ಹಳದಿ ಬಣ್ಣದ ಬಟ್ಟೆಗಳನ್ನ ಧರಿಸಬೇಕು. ತಾಯಿ ಸ್ಕಂದಮಾತೆಯನ್ನ ಮೆಚ್ಚಿಸಲು ಬಾಳೆಹಣ್ಣು ಮತ್ತು ಅದರಿಂದ ಮಾಡಿದ ವಸ್ತುಗಳನ್ನ ಅರ್ಪಿಸಬೇಕು. ನೀವು ಸಹ ತಾಯಿಯನ್ನು ಮೆಚ್ಚಿಸಲು ಬಯಸಿದ್ರೆ ಕಡ್ಡಾಯವಾಗಿ ಅವಳಿಗೆ ಬಾಳೆಹಣ್ಣನ್ನ ಅರ್ಪಿಸಿ. ನವರಾತ್ರಿಯ 5ನೇ ದಿನ ಸ್ಕಂದಮಾತೆಗೆ ಕೆಂಪು ಬಣ್ಣದ ಹೂಗಳು, ವಿಶೇಷವಾಗಿ ಗುಲಾಬಿ ಹೂಗಳು ಪ್ರಿಯ. ಈ ದಿನ ಸ್ಕಂದಮಾತೆ ಮತ್ತು ಆಕೆಯ ಪುತ್ರ ಸ್ಕಂದನ ಆಶೀರ್ವಾದ ಪಡೆಯಲು ವಿಶೇಷ ಪೂಜೆಯನ್ನ ಸಲ್ಲಿಸಲಾಗುತ್ತೆ. ಭಕ್ತರು ದೇವಿಗೆ ಷೋಡೋಪಚಾರಗಳನ್ನ ಅರ್ಪಿಸಿ ಆರತಿ ಬೆಳಗುವುದರ ಮೂಲಕ ಪೂಜೆಯನ್ನ ಪೂರ್ಣಗೊಳಿಸುತ್ತಾರೆ. ಜೀವನದಲ್ಲಿ ಸದ್ಗತಿ ಮತ್ತು ಆಧ್ಯಾತ್ಮಿಕ ಸಂತೃಪ್ತಿಗಾಗಿ ಈ ಅವತಾರವನ್ನ ಆರಾಧಿಸಲಾಗುತ್ತೆ. ನವರಾತ್ರಿ ಹಬ್ಬದ 5ನೇ ದಿನದಂದು ಸ್ಕಂದಮಾತಾ ದೇವಿಯನ್ನ ಪೂಜಿಸುವುದರೊಂದಿಗೆ ಆಕೆಗೆ ಸಂಬಂಧಿಸಿದ ಮಂತ್ರಗಳನ್ನ ಕೂಡ ಪಠಿಸಲಾಗುತ್ತದೆ. ಸ್ಕಂದಮಾತೆಯ ಮುಖ್ಯ ಮಂತ್ರವೇನೆಂದರೆ ಓಂ ದೇವಿ ಸ್ಕಂದಮಾತೈ ನಮಃ. ಈ ಮಂತ್ರವನ್ನ 108 ಬಾರಿ ಪಠಿಸುವುದು ಅತ್ಯಂತ ಪ್ರಯೋಜನಕಾರಿ ಅಂತ ಪರಿಗಣಿಸಲಾಗುತ್ತೆ. ಅಥವಾ ಯಾ ದೇವಿ ಸರ್ವಭೂತೇಷು ಮಾಂ ಸ್ಕಂದಮಾತಾ ರೂಪೇಣ ಸಂಸ್ಥಿತ ನಮಸ್ತಸ್ಯೆ 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 ನಮೋ ನಮಃ ಎನ್ನುವ ಮಂತ್ರವನ್ನ ಪಠಿಸೋದ್ರಿಂದ, ತಾಯಿಯನ್ನ ಪ್ರೀತಿಯಿಂದ ಪೂಜಿಸೋದ್ರಿಂದ ಭಕ್ತರು ಎಲ್ಲ ರೀತಿಯ ಸಂತೋಷ ಮತ್ತು ಶಾಂತಿಯನ್ನ ಪಡಿತಾರೆ. ಈ ಭಯಂಕರಿಯು ತನ್ನ ಭಕ್ತರ ಎಲ್ಲಾ ದುಃಖಗಳನ್ನು ತೊಲಗಿಸಿ ಮೋಕ್ಷದ ಮಾರ್ಗವನ್ನ ತೋರಿಸ್ತಾಳೆ ಅನ್ನೋ ನಂಬಿಕೆ ಸಹ ಇದೆ.
ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ಮತ್ತೆ ಬರ್ತೀನಿ. ಇನ್ನು ನಮ್ಮ ಚಾನಲ್ ವಿಸ್ಮಯ ಕ್ರಾಂತಿಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.